ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಒಂದು ಆರೋಪವನ್ನು ಮಾಡಿದರು. ಏನಪ್ಪ ಅಂದರೆ ಪವಿತ್ರ ಗೌಡ ಏನಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿದ್ದರು. ಸೊ ಅವರ ಮೇಲೆ ಅಲಿಗೇಷನ್ ಮಾಡಿದರು. ಅಂದರೆ ರಾಜ್ಯಾತೀತ ಸಿಗ್ತಾರೆ, ಜೈಲಲ್ಲಿ ಆರಾಮಾಗಿದ್ದಾರೆ, ಯಾವುದೇ ರೀತಿ ಶಿಕ್ಷೆ ಅನುಭವಿಸ್ತಾ ಇಲ್ಲ, ಸೊ ಬೇರೆ ಕೈದಿಗಳ ರೀತಿ ಕಷ್ಟ ಅನುಭವಿಸ್ತಾ ಇಲ್ಲ, ಆರಾಮಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಬಟ್ ಈ ಆರೋಪಕ್ಕೆ NCR ದಾಖಲಾಗಿದೆ ಅವ್ರ ಮೇಲೇ. ಸೊ ಈ ಪ್ರಕರಣ NCR ಆದಮೇಲೂ ಇದೇ ಹೇಳಿಕೆಗೆ ಬದ್ಧರಾಗಿರ್ತಾರ ಅಥವಾ ಏನಾದರೂ ಯೂಟರ್ನ್ ನೋಡಿತಾರ, ಏನಾಗುತ್ತೆ? ಸೊ ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ಈಗ ಜೈಲಿಂದ ಹೊರಗಡೆ ಬಂದ ತಕ್ಷಣವೇ ಒಂದು ಜೈಲಾಧಿಕಾರಿಗಳ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳ ಮೇಲೆ ಆರೋಪವನ್ನು ಮಾಡಿದ್ವಿ. ಈ ಆರೋಪಕ್ಕೆ ಈಗಲೂ ಬದ್ಧರಾಗಿದ್ದಾರೆ, ನಿಮ್ಮ ಮೇಲೆ NCR ಆಗಿದೆ. ಆ್ಯಕ್ಚುಲಿ ಅದು ಆರೋಪ ಅಲ್ಲ, ನಿಜ ಘಟನೆ ನಡೆದಿರುವಂಥದ್ದು, ನೋಡಿರುವಂಥದ್ದು. ಸೊ ಅದು ಆರೋಪ ಬರಲ್ಲ, ಸತ್ಯತೆಗಳನ್ನು ಹೇಳುವಂಥ ಕೆಲಸ ನಾನು ಮಾಡಿದ್ದೇನೆ. ಆ್ಯಂಡ್ ಇದಕ್ಕೆ ಇನ್ನೂ ನೀವು 10 ವರ್ಷ ಬಿಟ್ಟು ಕೇಳಿದ್ರೆ ಇದು ನಾನು ಬದ್ಧವಾಗಿರ್ತೀನಿ. ಬಿಕಾಸ್ ನಾನು 90 ಡೇಸ್ ಪೀರಿಯಡ್ ಏನು ನನಗೆ ಅನುಭವ ಆಗಿದೆ, ನಾನು ನೋಡಿದ್ದೀನಿ, ಆ ಒಂದು ವಿಚಾರಗಳು ನಾನು ಹೇಳಿದ್ದೀನಿ ಹೊರತು ಸುಳ್ಳು ಬಂದು ನಾನು ಆರೋಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾನು ಕೆಲವೊಂದು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡಿದ್ದೀನಿ, ನ್ಯಾಯದ ಪರವಾಗಿ ಧ್ವನಿ ಎತ್ತೀನಿ, ಅನ್ಯಾಯದ ವಿರುದ್ಧ ಸಹ ಧ್ವನಿ ಎತ್ತೀನಿ. ಅಂಥದ್ರಲ್ಲಿ ನಾನು ಬಂದುಬಿಟ್ಟು ಅದು ಜೈಲ್ ಬಗ್ಗೆ ನಾನು ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ರೆ ನಿಜವಾಗ್ಲೂ ಬಿಡ್ತಾ ಕಾನೂನು ಬಿಡೋದಿಲ್ಲ ಅಲ್ವಾ? ಸೊ ಪ್ರತಿಯೊಂದಕ್ಕೂ ಸಹ ಡೇಟ್, ಟೈಮ್ ಇದೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಎಲ್ಲವೂ ದಾಖಲೆ ನನ್ನ ಹತ್ರ ಇರುವಂಥ ಕಾರಣಕ್ಕೆ ಸೊ ನಾನು ನೇರವಾಗಿ ಬಂದು ಹೇಳಿದ್ದೀನಿ. ಏಕೆಂದರೆ ಸಾಮಾನ್ಯ ಆರೋಪಿಗಳಂತೆ ಇದ್ದಾರೆ, ಅಲ್ಲಿ ಆರಾಮಾಗಿರೋರು ಆರಾಮಾಗೇ ಇದ್ದಾರೆ. ಇಲ್ಲಿ ಮಾಧ್ಯಮಗಳಲ್ಲಿ ಸಾಮಾನ್ಯ ಆರೋಪಿಗಳದ್ದು ಬರ್ತಾ ಇಲ್ಲ ಅಲ್ವಾ? ಯಾರು ಮೇನ್ ಪರ್ಸನ್ ಇದ್ದಾರೆ, ಅಲ್ಲಿ ಯಾರು ಸೆಲೆಬ್ರಿಟಿ ಅಂದ್ಕೊಂಡಿದ್ದಾರೆ, ಯಾರಿಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಅವ್ರ ಬಗ್ಗೆ ಅಲ್ಲಿ ಯಾವ ಥರ ಇದ್ದಾರೆ ಅಂತ ತೋರಿಸ್ಬೇಕಲ್ವ. ಸುಮ್ಮನೆ ಮಾಧ್ಯಮಗಳಲ್ಲಿ ಅಯ್ಯೋ ಊಟ ಸಿಗ್ತಾ ಇಲ್ಲ, ಊಟಕ್ಕೋಸ್ಕರ ಪರ್ಲಾಡ್ತಾ ಇದ್ದಾರೆ, ಅಯ್ಯೋ ಮೇಕಪ್ ಸೆಟ್ ಸಿಗ್ತಾ ಇಲ್ಲ ಅನ್ನೋದು ಬರಬಾರ್ದು ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಸತ್ಯತೆಗಳನ್ನ ಹೇಳುವಂಥ ಕೆಲಸ ಮಾಡಿದ್ದೇನೆ. ಮೇಡಮ್, ಕೆಲವೊಂದಿಷ್ಟು ಜನ ಏನಂದರೆ, ಈಗ ನೀವು ಪ್ರಚಾರದ ಹುಚ್ಚಿಗೆ, ಅಂದರೆ ನೀವು ಪ್ರಚಾರಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ನ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ ಅನ್ನೋ ಒಂದು ಮಾತಾಡ್ತಾ ಇರ್ತಾರೆ. ಅವ್ರ ಮಾತಿಗೆಲ್ಲ ತಲೆಗೆಡ್ಸ್ಕೊಳಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಲ್ಲ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು. ಆ ಥರ ಏನಾದರೂ ನೀವು ನೋಡಿದರೆ, ನೀವು ಆ ಥರ ಏನಾದರೂ ನಿಮ್ಮ ಕಣ್ಮುಂದೆ ನಡೆದಿದ್ರೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಯಾಕೆ ಸೋಷಿಯಲ್ ಮೀಡಿಯಾ ಮಾತಾಡಬೇಕು ಅಂತ ಹೇಳ್ತಾರೆ. ಪ್ರಚಾರದ ಹುಚ್ಚು ಹೆಚ್ಚಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ಒಂಥರ ಕಿಟ್ಲೆ ಮಾಡಿಕೊಂಡು ಆ ಜೀವನ ನಂದಲ್ಲ. ವಿಚಾರಗಳನ್ನು ಕರೆಕ್ಟಾಗಿದ್ದಾಗ, ಸತ್ಯಗಳಾಗಿದ್ದಾಗ ಅದನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಒಂದು ಮನುಷ್ಯನ ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ತಿನ್ನಬೇಕು. ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ, ಒಂದೊಂದು ಥರ ಕಮೆಂಟ್ ಇರುತ್ತೆ. ಅವ್ರು ಹೇಳೋರಿಗೆಲ್ಲ ಹೋಗಿ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅವ್ರು ಕೊಡೋ ರೈಟ್ಸ್ ಇಲ್ಲ, ನನಗೆ ಕೊಡಬೇಕಾಗಿರೋರು ಯಾರು? ನನ್ನ ಪೋಷಕರು. ಆ್ಯಂಡ್ ನಮ್ಮನ್ನು ನಂಬೋರು, ನಮ್ಮನ್ನು ಪ್ರೀತಿಸೋರು 100 ಜನ ಬೇಡ, ಒಬ್ಬರಾದರೂ ಇದ್ದರೆ ಸಾಕು. ಆ ಒಬ್ಬರಿಲ್ಲ ಅಂದ್ರೂ ನಮ್ಮ ಆತ್ಮಸಾಕ್ಷಿ ಇದೆ ಅಲ್ಲ, ಇಲ್ಲಿ ಏನಿದೆಯೋ ಅದನ್ನು ಬರುತ್ತೆ. ಪ್ರಚಾರದ ಹುಚ್ಚಕ್ಕೆ ಇದು ಮಾತಾಡೋದಲ್ಲ. ದೂರು ಕಾನೂನು ನನಗೂ ಗೊತ್ತಿದೆ, ದೂರನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ನಾನು ಇವಾಗೇ ಬಂದಿದ್ದು, ರೀಸೆಂಟಾಗೇ ಬಂದಿದ್ದು. ನನಗೂ ಏನೇನು ಸ್ವಲ್ಪ ಕೋರ್ಟ್ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಫೋನು ಸಹ ನನ್ನ ಹತ್ರ ಇರಲಿಲ್ಲ. ಸೊ ಇನ್ನು ಮುಂದಕ್ಕೆ ಏನು ಮಾಡಬೇಕು, ಇವಾಗ ಅವರೇ ಹೋಗಿ ಒಂದು NCR ದಾಖಲು ಮಾಡಿರೋವಾಗ ಮುಂದಿನ ನನ್ನ ಕ್ರಮ ಆಗಲಿ ಏನು ಮಾಡಬೇಕೋ ಮಾಡ್ತೀನಿ. ಆ್ಯಂಡ್ ಪ್ರಚಾರದ ಹುಚ್ಚು ಅಂತ ಹೇಳ್ಬೇಡಿ ದಯವಿಟ್ಟು. ಯಾರಿಗೆ ಸಂಧ್ಯಾ ಪ್ರಚಾರದ ಹುಚ್ಚು ಅಂತ ಇರುತ್ತೆ, ಯಾರಾದರೂ ನನ್ನ ಫೇಸ್ಬುಕ್ಕಲ್ಲಿ ಇಲ್ಲ ನಿಮ್ಮ ಚಾನಲ್ಗಳಲ್ಲಿ ಇದ್ದರೆ ದಯವಿಟ್ಟು ಅನ್ಫಾಲೋ ಆಗಿ ಎಕ್ಸಿಟ್ ಆಗಿ ಹೋಗ್ತಾರೆ ಅಂತ ಕೇಳ್ಕೊಳ್ತೀನಿ. ಒಳ್ಳೆ ವಿಚಾರಗಳನ್ನು ಸಂದೇಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗ ಕೆಲವೊಂದು ಸಲ ಭಾಷೆಯಲ್ಲಿ ಇಡ್ತಾ ಇರಲ್ಲ, ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ಮಾತುಗಳನ್ನ. ಸೊ ಭಾಷೆಯಲ್ಲಿ ಇಡ್ತಾ ಇರೋದಿಲ್ಲ. ಇಂಥವ್ರ ಮಾತುಗಳನ್ನ ನಾವೆಂಗೆ ಸೀರಿಯಸ್ಸಾಗಿ ತೊಗೊಳ್ಳೋದು, ಇವರ ಅಲಿಗೇಷನ್ನ ನಾವೆಂಗೆ ನಾವು ಸೀರಿಯಸ್ ಒಪ್ಕೊಳ್ಳೋದು ಅನ್ನೋ ಒಂದು ವಾದ ಇರುತ್ತೆ. ಎಸ್, ಅವರು ಯಾರು ಕೇಳಿದಾರೋ ಅವ್ರು ಕರೆಕ್ಟಾಗೆ ಕೇಳಿದ್ದಾರೆ. ಬಿಕಾಸ್ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ನಾನು ಗೌರವ ಕೊಡ್ತೀನಿ. ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿರುತ್ತೆ, ನೀವು ರೆಸ್ಪೆಕ್ಟ್ ಕೊಟ್ಟರೆ ನಾನು ಡಬಲ್ ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಯಾರೋ ನನ್ನ ತುಂಬ ಕೆಟ್ಟದಾಗಿ ಸೊಂಟದಿಂದ ಕೆಳಗೆ ಪದಗಳು ಯೂಸ್ ಮಾಡಿ ಕೆಟ್ಟದಾಗಿ ತೇಜೋವಧೆ ಮಾಡ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಬೇರೆ ಯಾರೂ ಅಲ್ಲ, ನಮಗೆ ಬೇಕಾಗಿದ್ದಂಥ ವ್ಯಕ್ತಿನ ಕೆಟ್ಟದಾಗಿ ತೇಜೋವಧೆ ಮಾಡ್ತಾ ಇದ್ರೆ ಆ ಅಲಿಗೇಷನ್ ಸಹಿಸ್ಕೊಂಡಷ್ಟು ನಾನು 3 ವರ್ಷ ಸಹಿಸ್ಕೊಂಡ್ಬಂದೋಗ ಇಲ್ಲ ತಿರುಗೇಟ್ ಕೊಡಲೇಬೇಕು, ನಾನು ಮೌನನೇ ಇವತ್ತು ನನ್ನ ಈ ಥರ ಒಂದು ಕ್ಯಾರೆಕ್ಟರ್ಲೆಸ್ ಮಾಡ್ತಾ ಇದೆ ಅಂತ ಹೇಳಿ ನಾನು ತಿರುಗೇಟ್ ಕೊಡುವಂಥ ಕೆಲಸ ಮಾಡಿದ್ದೀನಿ ಹೊರತು ನಾನು ಎಲ್ಲ ವ್ಯಕ್ತಿಗಳೂ ಕೆಟ್ಟ ಪದಗಳು ಬಳಸೋದಿಲ್ಲ. ಕೆಲವೊಂದು ಸಂದರ್ಭ ಸನ್ನಿವೇಶ ನಾನು ಕಾಪಾಡ್ಕೊಳ್ಳೋದಕ್ಕೆ, ಇವತ್ತು ನಾನು ಅವತ್ತು ಕೊಲೆ ಆಗ್ಬಿಡ್ತಾ ಇತ್ತು ನಂದೆ, ನಾನು ಕಾಪಾಡಿಕೊಳ್ಳೋದಕ್ಕೆ ಯಾವ ಪದಗಳನ್ನ ಬಳಸಿದ್ದೆ ಆ ಪದಗಳನ್ನ ಬಳಸಿ ನಾನೊಂದು ಅಲಿಗೇಷನ್ಸ್ ಮಾಡಿರ್ತೀನಿ, ಬೈದಿರ್ತೀನಿ. ಅದು ಬಿಟ್ಟರೆ ನಾನು ಎಲ್ಲರನ್ನೂ ಬೈಯೋವಂಥ ಕೆಲಸ ಮಾಡೋದಿಲ್ಲ. ಯೋಗ್ಯತೆ ಇಲ್ದಿದ್ದವರು ನನ್ನಿಂದ ರೆಸ್ಪೆಕ್ಟ್ ತಗೊಳ್ಳೋಂಥ ಯಾವ ಯೋಗ್ಯತೆ ಇಲ್ದಿದ್ದ ಪರ್ಸನ್ಗೆ ಆ ಲೆವೆಲ್ಗೆ ಮಾತಾಡಿದ್ರೆ, ಇಲ್ಲಾಂದರೆ ಸರ್ ಹೆಣ್ಣು ಅಂದರೆ ಈಗಿನ ಕಾಲದಲ್ಲಿ ತುಂಬ ಕೆಟ್ಟದಾಗೆ ನೋಡ್ತಾರೆ, ತುಂಬ ಕೆಟ್ಟದಾಗಿ. ಒಂದು ಹೆಣ್ಣು ರೆಡಿಯಾಗಿ ಚೆನ್ನಾಗಿದ್ದಾಳೆ ಅಂದರೆ ಅವಳನ್ನ ಬಳಸ್ಕೊಳ್ಳೋದೇ ಬೇರೆ ವಿಚಾರಗಳಿಗೆ. ಅದಾಗಬಾರ್ದಲ್ವ? ನಮ್ಮ ಕಣ್ಣಲ್ಲಿ ಯಾವತ್ತೂ ಫೈರ್ ಇರುತ್ತೆ, ನನ್ನ ನುಡಿಗಳು ಏನು ಮಾತಾಡ್ತೀನಿ ಇಡುತ್ತಾ ಇರುತ್ತೆ, ಪ್ರತಿಯೊಂದರಲ್ಲಿ ಮಾತಾಡೋ ವಿಚಾರಗಳಲ್ಲಿ ಇಡುತ್ತಾ ಇರುತ್ತೆ ಹೊರತು ಸುಮ್ಮನೆ ಏನೋ ಪ್ರಚಾರದ ಹುಚ್ಚಕ್ಕೆ ನಾನು ಮಾತಾಡುವಂಥ ಹೆಣ್ಮಗಳಲ್ಲ.
ಓಕೆ. ಸೊ ಈಗಾದರೆ ನೀವು ಏನು ಪವಿತ್ರ ಗೌಡ ಮೇಲೆ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಿರೋ, ಸೊ ನೀವು ಸಿಬ್ಬಂದಿಗಳಿಗೆ ತಿಳಿಸುವಂಥ ಕೆಲಸ ಮಾಡಿದ್ರ ಅಲ್ಲೇನೆ? ಯಾಕೆಂದ್ರೆ ಇಲ್ಲಿ ಬಂದು ಹೇಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ರೀತಿ ಯಾಕೆ ಸೌಲಭ್ಯ ಕೊಡ್ತೀರಾ, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು, ಈ ರೀತಿ ಏನಾದರೂ ಅಲ್ಲಿ ಸಿಬ್ಬಂದಿಗಳಿಗೆ ಹೇಳುವಂಥ ಕೆಲಸ ಮಾಡಿದ್ರಾ? ದಯವಿಟ್ಟು ಇವಾಗೇನು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ SCR ದಾಖಲಾಗಿದೆ, ಪರಪ್ಪನಗರ ಪೊಲೀಸ್ ಅವರೇ ಹೋಗಿ, ಬಿಕಾಸ್ ಜೈಲೊಳಗೆ ಹೋಗಿ ಅಲ್ಲಿರುವಂಥ ಸಾಮಾನ್ಯ ಆರೋಪಿಗಳನ್ನು ಪ್ರಶ್ನೆ ಮಾಡಿ. ಅಲ್ಲಿರೋರು ಭಯ ಪಡ್ತಾ ಹೇಳಕ್ಕೆ, ಯಾಕಂದರೆ ಯಾವ ಥರ ಹರಾಜಾಗುತ್ತೆ ಅನ್ನೋದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮೇಲೆ ಹರಾಜಾಗಲ್ಲ, ಬಿಕಾಸ್ ಜೈಲೊಳಗೆ ಇರುವಂಥವ್ರು ಪ್ರತಿಯೊಬ್ಬರಿಗೂ ಸಂಧ್ಯಾ ಗೊತ್ತಿದ್ದೀನಿ. ಹೋಗೋ ಇಷ್ಟರಲ್ಲಿ ಅವರೇ ಕೇಳಿದ್ದಾರೆ, ಸಂಧ್ಯಾಕಲ್ವಾ, ಸಂಧ್ಯಾ ಅವರಲ್ವಾ, ನೀವು ಯಾಕೆ ಬಂದ್ರಿ, ಎಲ್ಲನೂ ಗೊತ್ತಿದೆ. ಸೊ ಇಲ್ಲಿ ನಾನು ಸುಮ್ಮನೆ ಪವಿತ್ರ ಗೌಡ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ನಿಜ ಘಟನೆ ಏನನ್ನೋದು ಗೊತ್ತಿದೆ. ಆ್ಯಂಡ್ ಅವ್ರಿಗೆಲ್ಲ ಗೊತ್ತಿದೆ, ಭಯ ಬಂದು ಹೋಗೊಂದು NCR ಮಾಡಿಸಿರ್ಬೋದು ಹೊರ್ತು ಈಗ ಏನಾದರೂ ಇದನ್ನು ತನಿಖೆ ಮುಂದುವರೆದ್ರೆ, ನಾನೇನಾದರೂ ಕಂಪ್ಲೇಂಟ್ ಕೊಟ್ಟು ಅದೊಂದು FIR ದಾಖಲಾಗಿ ತನಿಖೆ ಮುಂದುವರೆದ್ರೆ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳು ಖಂಡಿತವಾಗ್ಲೂ ಅವ್ರ ಕಾಕಿನ ಕಳಿಸ್ಕೊಳ್ತಾರೆ, ಕಾಕಿನ ತೆಗೆಸ್ಕೊಳ್ತಾರೆ. ಅದು ಪರ್ಮನೆಂಟಾಗಿ ಹೋಗುತ್ತೆ. ಯಾಕಂದರೆ ಏನಾಗಿದೆ ಅಂದರೆ ಕಾಕಿದಲ್ಲಿ ಕಾನೂನಲ್ಲಿ ಏನು 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ಬರ್ತಿರ್ಬಿಡು ಅನ್ನೋಂಥ ಒಂದು ಭ್ರಮೇಲಿ ಕೂತಿರ್ತಾರೆ. ಇಲ್ಲಾಂದರೆ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಜೈಪುರಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇರಲಿಲ್ಲ. ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸು ಹೆಸರು ಜೈಪುರಲ್ಲಿ ತಗೊಂಡೋಗಿ ಹಾಳು ಮಾಡ್ತಾ ಇದ್ದಾರೆ. ಕೆಲವೊಂದು ಕೆಟ್ಟ ಕಾಕಿ ಪಡೆಗಳು ಜೈಲಿನಲ್ಲೂ ಇದ್ದಾವೆ, ಹೊರಗಡೆನೂ ಇದ್ದಾವೆ. ಅವರಿಂದ ಅವ್ರಿಗೆ ಕಾಕಿ ಅನ್ನೋದು ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಎಲ್ಲ ಬೇಕಾಗಿರೋದು ಅವ್ರಿಗೆ ಹಣ ಅಷ್ಟೇ. ಅಂದರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾರು ಸಾಮಾನ್ಯ ವ್ಯಕ್ತಿಗಳಿಗೆ ನೊಂದೋರ್ಗೆ ನ್ಯಾಯ ಕೊಡಿಸ್ಬೇಕು, ನೊಂದೋರ್ಗೊಂದು ಅದಕ್ಕೆ ನಿಂತ್ಕೊಳ್ತಾ ಇಲ್ಲ. ಬೆಲ್ಲ ಇದ್ದ ಕಡೆ ನೊಣ ಅಂತಾರಲ್ಲ, ಆ ಥರ ಇದ್ದಾರೆ ಇವಾಗ ಅಲ್ಲಿ ಜೈಲಿನ ಸಿಬ್ಬಂದಿಗಳು. ಸೊ ಈಗ